Run. ನಾನು ಇವತ್ತು ಮಾಡ್ತಿರೋ ಚಾಲೆಂಜ್ ಏನು ಅಂದರೆ ಇಡೀ ರಾತ್ರಿ ಇದೇ ಮಾಲ್ ಒಳಗಡೆ ಅವಚ್ಕೊಂಡಿರಬೇಕು. ಈ ಮಾಲ್ ಒಳಗಡೆ ಕಡಿಮೆ ಅಂದರೂ 100ಕ್ಕೂ ಹೆಚ್ಚು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. ನಾನು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಇಲ್ವಾ? ಇವತ್ತು ಪೂರ್ತಿ ರಾತ್ರಿ ಈ ಮಾಲ್ ಒಳಗಡೆ ಇರೋ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಹೆವಿ ಜನ ಇದ್ದಾರೆ, ಫುಲ್ ರಶ್ ಆಗಿಬಿಟ್ಟಿದೆ. ನೋಡಿ ತೋರಿಸ್ತೀನಿ. ಇನ್ನು ಫುಡ್ ಕೋರ್ಟ್ ಅಂತೂ ಕಂಪ್ಲೀಟ್ಲಿ ಜನ ಇಲ್ಲಿ ಒಂದೇ ಒಂದು ಚೇರ್ ಕೂಡ ಖಾಲಿ ಇಲ್ಲ, ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಇನ್ನು ಈ ಚಾಲೆಂಜ್ ಬೆಳಗ್ಗೆವರೆಗೂ ಯಾವ ಥರ ಇರುತ್ತೋ ಗೊತ್ತಿಲ್ಲ. ನನಗಂತೂ ಇವಾಗಲೇ ಡಗ ಅಂತ ಇದೆ. ತಗ್ಲಾಕೊಂಡ್ರೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಇವಾಗ ಫಸ್ಟು ನಮಗೆ ಏನೇನು ಜಾಗ ಬೇಕು, ಎಲ್ಲೆಲ್ಲಿ ಏನೇನು ಸೀಕ್ರೆಟ್ ಜಾಗ ಇದೆ, ಎಲ್ಲೆಲ್ಲಿ ಔಷಧಿ ತೊಗೊಳೋಕ್ಕೆ, ಆ ಜಾಗನೆಲ್ಲ ಫಸ್ಟು ನೋಡ್ಕೊಬಿಡೋಣ. ಇದು ಟಾಪ್ ಫ್ಲೋರ್ ಗೈಸ್, ಟಾಪ್ ಫ್ಲೋರ್ಲಿದ್ದೀನಿ. ಇಲ್ಲಿ ನೋ ಎಂಟ್ರಿ ಹಾಕಿದ್ದಾರೆ ನೋಡಿ. ಸ್ನೂಕರ್ ಗೇಮ್ ಬೇರೆ ಇದೆ. ಮುಂದಿನ 1 ಗಂಟೆ ನಾನು ಮಾಲ್ನ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಸ್ಪೆಂಡ್ ಮಾಡ್ತೀನಿ. ಆಮೇಲೆ ವಾಶ್ರೂಮ್ ಹುಡ್ಕೊಂಡು ಹೋಗ್ತೀನಿ. ಕ್ರಿಸ್ಮಸ್ ಆಗಿದ್ದರಿಂದ ಜನ ತುಂಬ ಜಾಸ್ತಿ ಇದ್ದರು, ಹಾಗೆ ಸೆಕ್ಯೂರಿಟಿ ಕೂಡ ಜಾಸ್ತಿ ಇತ್ತು. ಎಲ್ಲಿ ನೋಡಿದ್ರು ಜನ ಸಾಗರ ತುಂಬ್ಕೊಂಡ್ಬಿಟ್ಟಿದೆ ಇವತ್ತು. ಇದು ಫುಲ್ ಆಗಿಬಿಟ್ಟಿದೆ. ರೆಸ್ಟೋರೆಂಟೇನೋ, ಗೇಮಿಂಗ್ ಝೋನ್ ಕೂಡ ಫುಲ್ಲು, ಒಂದೇ ಒಂದು ಕಡೆನೂ ಖಾಲಿ ಇಲ್ಲ. ವಾಶ್ರೂಮ್ ಹುಡುಕ್ತಾ 4th ಫ್ಲೋರ್ ಮತ್ತು 3rd ಫ್ಲೋರ್ ಹುಡುಕ್ತೀನಿ, ಬಟ್ ವಾಶ್ರೂಮ್ ಎಲ್ಲೂ ಕಾಣಿಸೋದೇ ಇಲ್ಲ. ಕೊನೆಗೆ 2nd ಫ್ಲೋರಲ್ಲಿ ವಾಶ್ರೂಮ್ ಸಿಕ್ತು. ಇಷ್ಟು ದೊಡ್ಡ ಮಾಲಲ್ಲಿ ನನಗೆ ವಾಶ್ರೂಮೇ ಕಾಣಿಸ್ತಾ ಇಲ್ಲ. ಅವಾಗಿಂದ ಓಡಾಡ್ತಾನೆ ಇದ್ದೀನಿ, ವಾಶ್ರೂಮ್ ಹುಡುಕೊಂಡು ಸಿಗ್ತಾನೇ ಇಲ್ಲ. ಫೈನಲಿ ವಾಶ್ರೂಮ್ ಸಿಕ್ತು ಮಾರಾಯ. ಫೈನಲಿ 10 ನಿಮಿಷದಿಂದ ಹುಡುಕಾಡ್ತಿದ್ದೆ ವಾಶ್ರೂಮ್ ಎಲ್ಲಿ ಅಂತ. ಆಲ್ರೆಡಿ ಸೆಕೆ ಕಿತ್ಕೊಳ್ತಾ ಇದೆ, ಅಷ್ಟು ಜನ ಫುಲ್ ಹೀಟ್ ಆಗಿಬಿಟ್ಟಿದೆ ಒಳಗಡೆ. ಇವಾಗ ಟೈಮು 8:15. ಕ್ಲೋಸ್ ಆಗೋ ಮುಂಚೆ ಏನಾದರೂ ಊಟ ಮಾಡ್ಕೊಳ್ತಾರೆ, ಆಮೇಲೆ ಎಲ್ಲಾದರೂ ಔಷಧಿ ಕೊಡೋಕ್ಕೆ ಜಾಗ ಹುಡುಕಿ ಎಲ್ಲ ಸೆಕ್ಯೂರ್. ಕ್ಯಾಂಟೀನ್ ಸೀನ್ ನೋಡಿ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಅಂತ. ಒಂದೇ ಒಂದು ಟೇಬಲ್ ಕೂಡ ಖಾಲಿ ಇಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ನಾನು ಇವಾಗ ಆರ್ಡರ್ ಮಾಡಿದ್ರು ನನಗೆ ಆರ್ಡರ್ ಡೆಲಿವರಿ ಮಾಡೋಕ್ಕೆ ಎಷ್ಟು ತಗೊಳ್ತಾರೆ ಅಂತ. ಆಮೇಲೆ ಊಟ ಮಾಡೋಕ್ಕೆ ಎಲ್ಲಾದರೂ ಜಾಗ ಸಿಗುತ್ತಾ ಅಂತ ಹುಡುಕೊಂಡು ಪೂರ್ತಿ ಕ್ಯಾಂಟೀನ್ ಏರಿಯಾ ಎಲ್ಲ ರೌಂಡ್ ಹಾಕಿದ್ರು, ಒಂದು ಟೇಬಲ್ ಖಾಲಿ ಇರಲಿಲ್ಲ. ಆಮೇಲೆ ಒಂದು ಟೇಬಲಲ್ಲಿ ಖಾಲಿ ಇತ್ತು. ಆರ್ಡರ್ ಮಾಡಿ ಅರ್ಧ ಗಂಟೆಗೆ ಊಟ ಬಂತು. ಅಲ್ಲಿ ನಿಧಾನಕ್ಕೆ ಊಟ ಮಾಡಿ ಮಾಲ್ನ ಗ್ರೌಂಡ್ ಫ್ಲೋರಿಂದ ಇನ್ನೊಂದ್ಸಲ ನೋಡ್ಕೊಂಡು ಬರೋಣ ಅಂತ ಕೆಳಗಡೆ ಬಂದೆ. ಕಾರ್ ಓಡಿಸಿರೋ ಟ್ರ್ಯಾಕಲ್ಲಿ ರನ್ನಿಂಗ್ ರೇಸ್ ಅಂದ್ಕೊಂಡು ಹುಡುಗಿ ಓಡ್ತಾ ಇದ್ಲು. ಅದನ್ನು ನೋಡಿಕೊಂಡು ಹೊರಗಡೆ ಬಂದೆ. ಇಲ್ಲಿ ದೊಡ್ಡ ಕ್ರಿಸ್ಮಸ್ ಟ್ರೀನ ರೆಡಿ ಮಾಡಿದ್ರು. ಕ್ರಿಸ್ಮಸ್ ಟ್ರೀನ ಒಳ್ಳೆ ಜಾತ್ರೆ ಥರ ರೆಡಿ ಮಾಡಿದ್ರು. ಇಲ್ಲೂ ಫುಲ್ ಜನ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಇದ್ಯಾಕೋ ಸರಿ ಆಗ್ತಾ ಇಲ್ಲ ಅಂತ ಮತ್ತೆ ಟಾಪ್ ಫ್ಲೋರ್ಗೆ ಬಂದೆ. ಇಲ್ಲಿ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡೋ ಒಬ್ಬ ಮ್ಯಾನೇಜರೋ ಗೊತ್ತಿಲ್ಲ, ನನಗೇ ಗುರಾಯಿಸ್ತವನೆ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದು ನೋಡಿ ನನಗೇ ನೋಡ್ತಾ ಇದ್ದ. ಆಮೇಲೆ ಈ ಕಡೆ ಬಂದಿದ್ದ ತಕ್ಷಣ ಈ ಕಡೆ ಹೋದ. ನೋಡಿ ನಾನು ಹಿಂದೆ ಕಾಣಿಸ್ತಾನಲ್ಲ ಅವನೇ, ನನ್ನೇ ನೋಡತ್ತವನು ಅವಾಗಿಂದ. ನೋಡಿ ಅವನೇ. ಆ ಮ್ಯಾನೇಜರ್ಗೆ ಏನು ಡೌಟ್ ಬಂತೋ ಗೊತ್ತಿಲ್ಲ, ನನ್ನ ಕಡೆನೇ ಬರ್ತಾ ಇದ್ದ. ಅದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀನಿ. ಟಾಪ್ ಫ್ಲೋರಲ್ಲಿ ಪಾರ್ಕಿಂಗ್ ಲಾಟ್ ಇರುತ್ತೆ ಹೊರಗಡೆ, ಅಲ್ಲಿ ನಿಂತ್ಕೊಂಡಿದ್ದೀನಿ. ನೋಡಿ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ. ಇಲ್ಲಿ ಕೂತ್ಕೋಬೋದು, ಬಟ್ ಪ್ರಾಬ್ಲಮ್ ಅಂದರೆ ಸ್ಟಾಫ್ ರೂಮ್ ಕೂಡ ಇಲ್ಲೇ ಇದೆ. ಗೈಸ್ ಪಾರ್ಕಿಂಗ್ ಲಾಟಲ್ಲಿ ಬಂದಿದ್ದೀನಿ. 2-3 ಜನ ಸೆಕ್ಯೂರಿಟಿ ನನಗೇ ನೋಡ್ತಾಯಿದ್ರು. ಇವಾಗ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾನು ಟಾಪ್ ಫ್ಲೋರಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಸರಿಯಾಗಿರೋದು ಗುರು. ಅಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ ಇವಾಗ. ಇಲ್ಲಿಂದನೇ ಹೋಗ್ಬೇಡ ಸೆಕ್ಯೂರಿಟಿ. ಗೈಸ್ ಎದೆ ಹೊಡ್ಕೊಳ್ತಾ ಇದ್ದೆ. ಯಾಕಾದರೂ ಇದು ಬಂದು ಅನ್ನಿಸ್ತಾರೆ. ಕ್ಯಾಮ್ರಾ ಇಟ್ಕೊಂಡಿದ್ರೆ ಸೆಕ್ಯೂರಿಟಿ ನಮಗೆ ನೋಡ್ತಾ ಇದ್ದಾರೆ. ಅಂಗಡಿ, ಶಾಪು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಪೂರ್ತಿ ಫ್ಲೋರಲ್ಲಿ ನಾನು ಒಬ್ಬನ ಬಿಟ್ಟಿನಿ, ಯಾರೂ ಇಲ್ಲ ಗುರು. ಪೂರ್ತಿ ಕ್ಯಾಂಟೀನ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸ್ಟಾಫ್ ಮತ್ತು ಸೆಕ್ಯೂರಿಟಿ ಬಿಟ್ಟು ಯಾರೂ ಇಲ್ಲ. ಆಮೇಲೆ ಕ್ಯಾಂಟೀನಲ್ಲಿ ಯಾರಿಗೂ ಕಾಣಿಸ್ದೇ ಇರೋ ಜಾಗದಲ್ಲಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಟೈಮು 2:30 ಆಗಿದೆ. ಇಲ್ಲೇ ಮಲ್ಕೊಬಿಟ್ಟಿದ್ದೀನಿ. ನೋಡೋಣ ಎಷ್ಟು ತನಕ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲೇ ಬೆಳಕಿರ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ, ಚಾಲೆಂಜ್ ಕಂಪ್ಲೀಟ್ ಆಗಿಬಿಡುತ್ತೆ. ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಎದೆ ಹೊಡ್ಕೊಳ್ತಾ ಇದೆ.
ಸೆಕ್ಯೂರಿಟಿ ಫುಲ್ ಮಾಲ್ ಖಾಲಿ, ಪೂರ್ತಿ ವಾಶ್ರೂಮ್ ಖಾಲಿಯಾಗಿದೆ, ಫುಲ್ ಎಂಟಿ. ವಾಶ್ರೂಮ್ ಎಂಟಿ ಆಗಿದೆ ಅಂತ ಹೇಳಕ್ಕೂ ಒಬ್ಬ ಸೆಕ್ಯೂರಿಟಿ ಒಳಗೆ ಬಂದ್ಬಿಟ್ಟ. ಜಸ್ಟ್ ಮಿಸ್ಸು. ಇವಾಗ ಟಾಯ್ಲೆಟ್ ರೂಮಲ್ಲಿದ್ದೇನೆ. ಎಷ್ಟೇ ನಾಕ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿದೆ, ವಾಶ್ರೂಮಲ್ಲೇ ಕೂತಿರ್ತೀನಿ. ಬಟ್ ಅಷ್ಟರಲ್ಲೇ ಕರೆಂಟ್ ತೆಗೆದ್ಬಿಡ್ತಾರೆ. ಟಾರ್ಚ್ ಆನ್ ಮಾಡೋಕ್ಕೂ ಭಯ, ಎಲ್ಲಿ ಬೆಳಕು ಕಾಣುತ್ತೋ ಅಂತ. ಆಮೇಲೆ ಧೈರ್ಯ ಮಾಡಿ ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ಕೂತಿರ್ತೀನಿ. ಬಟ್ ಆ ಪ್ಲೇಸ್ ಯಾಕೋ ಸೇಫ್ ಅಂತ ಅನ್ನಿಸ್ಲಿಲ್ಲ. ಇಲ್ಲಿರೋದು ಯಾಕೋ ಸೇಫ್ ಅಂತ ಅನ್ನಿಸ್ತಾ ಇಲ್ಲ. ಗೈಸ್ ಸೆಕ್ಯೂರಿಟಿ ನೋಡಿದ್ರೆ ಅದಕ್ಕೆ ಎಸ್ಕೇಪ್ ಆಗ್ತಿದ್ದೀನಿ ಇಲ್ಲಿಂದ. ಪಾರ್ಕಿಂಗ್ ಹೋಗ್ಬಿಡೋಣ. ಟಾಪ್ ಫ್ಲೋರ್ ಪಾರ್ಕಿಂಗಲ್ಲಿದ್ದೀನಿ, ಬೇರೆ ಎಲ್ಲೂ ಜಾಗನೇ ಇರಲಿಲ್ಲ. ಎಲ್ಲಿ ನೋಡಿದ್ರು ಸೆಕ್ಯೂರಿಟಿ ಇದ್ದಾರೆ. ಇಲ್ಲೂ ಒಬ್ಬ ಸೆಕ್ಯೂರಿಟಿ ಇದ್ದಾನೆ, ಬಟ್ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ಸೆಕ್ಯೂರಿಟಿ ಬರ್ತಾನೆ, ಇಲ್ಲೇ ಬರ್ತಾನೆ. ನಾನು ಹೊರಗಡೆ ನೋಡಿದ್ದ ಸೆಕ್ಯೂರಿಟಿ ಬೇರೆ ಎಲ್ಲ ಗಾರ್ಡ್ಸ್ಗೂ ಇನ್ಫಾರ್ಮ್ ಮಾಡಿಬಿಟ್ಟಿದ್ದ. ಅದಕ್ಕೆ ನನ್ನ ಹುಡುಕೊಂಡು ಇಲ್ಲಿಗೆ ಬಂದು ಹೊರಗಡೆ ಹೋಗಿ ಹೇಳಿದ್ರು. ಮಾಲ್ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಡವ್ ಮಾಡ್ತೀನಿ. टाइमिंग नहीं है सर, नहीं है क्लोज करना है. कितने बजे क्लोज होता है? 10 बजे से क्राउड लेट में होता है. अच्छा, तो इधर नहीं रह सकते अंदर? लास्ट 10 बजे तक है. गाइस ಟೈಮ್ 3 ಗಂಟೆ. ಇವಾಗ ಸೆಕ್ಯೂರಿಟಿ ಬಂದ್ಬಿಟ್ಟು ಕೆಳಗೆ ಕಳಿಸಿದ್ದಾರೆ. ಇನ್ನೊಬ್ಬ ನಿಂತ್ಕೊಂಡು ನೋಡ್ತಾವನೆ, ಕೆಳಗೆ ಹೋಗುವಂತ. ಕೆಳಗೆ ಹೋಗ್ಬೇಕಾಯ್ತವನೆ. ಗ್ರೌಂಡ್ ಫ್ಲೋರ್ಲಿ ಇನ್ನೊಬ್ಬರು ವಾಕಿ ಟಾಕಿಲಿ ಕನ್ಫರ್ಮ್ ಮಾಡ್ತಾಯಿದ್ರು ನಾನು ಹೊರಗಡೆ ಹೋದೆ ಅಂತ. ನನಗೋಸ್ಕರ ಒಬ್ಬ ಸೆಕ್ಯೂರಿಟಿ ಕಾಯ್ತಾ ಇದ್ದಾನೆ. ಟೈಮ್ 3 ಗಂಟೆ ಆಗಿದೆ. ಇವಾಗ ಮಾಲಿಂದ ಸೆಕ್ಯೂರಿಟಿ ಬಂದ್ಬಿಟ್ಟು ಹೊರಗಡೆ ಕಳಿಸ್ತಾ. ಇನ್ನು 2 ಗಂಟೆ ಇದ್ದಿದ್ರೆ ಬೆಳಕು ಕಲ್ಬಿಟ್ಟಿರೋದು. ನೋಡಿ ಆಲ್ರೆಡಿ ಬೆಳಕು ಕಾಣಿಸ್ತಾ ಇದೆ ಸ್ವಲ್ಪ. ಆ ಸೆಕ್ಯೂರಿಟಿ ಬರಲಿಲ್ಲ ಅಂದರೆ ಫುಲ್ ದಿನ ಕಂಪ್ಲೀಟ್ ಮಾಡ್ತಿದ್ದೆ. ಇನ್ನು 2 ಗಂಟೆ ಗೈಸ್, 3 ಗಂಟೆ ಆಗಿಬಿಟ್ಟಿದೆ. ಇನ್ನು 2 ಗಂಟೆ ಇದ್ದರೆ ಫುಲ್ ಚಾಲೆಂಜ್ ಕಂಪ್ಲೀಟ್ ಆಗಿರೋದು. ಜಸ್ಟ್ ಮಿಸ್ಸು. ಇವತ್ತಿಗೆ ಇಷ್ಟ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.